ನಮಸ್ತೆ. ದಿನಾಂಕ 1/4/2026 ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲ್ಲ 5 ಪ್ರಾಧಿಕಾರಗಳು ಸೇರಿಸಿ ಒಂದು ನೋಟಿಫಿಕೇಶನ್ ಮಾಡಿದೆ. ಜನಗಳಿಗೆ 75 ಭಾಗ ಸಿಹಿ ಸುದ್ದಿ ಅನ್ಬೋದು, 25 ಭಾಗ ಕೈ ಸುದ್ದಿ ಅಂತ ಹೇಳ್ಬೋದು. ಹೇಗೆ ಸಿಹಿ ಸುದ್ದಿ ಕೈ ಸುದ್ದಿ ಎರಡು ಹೇಗಾಗುತ್ತೆ ಅಂತಂದ್ರೆ, ಫೀಸ್ ರಿವೈಸ್ ಮಾಡಿದ್ದಾರೆ. FAR, ಕವರೇಜು, ಹೈಟು ಎಲ್ಲಾದ್ರೂ ಕೂಡ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ದಾರೆ. ಫೀಸ್ ಜಾಸ್ತಿ ಮಾಡೋದು 25 ಭಾಗ ಕೈ ಸುದ್ದಿ ಆಗುತ್ತೆ, ರಿಲ್ಯಾಕ್ಸೇಷನ್ ಮಾಡೋದು 75 ಭಾಗ ಸಿಹಿ ಸುದ್ದಿ ಆಗುತ್ತೆ. ಇದು ಹೇಗಪ್ಪ ನಮ್ಗೆ ಅಂತಂದ್ರೆ, ಏನೇನು ಜಾಸ್ತಿ ಆಗಿದೆ ಇದು ಮಾಡಿದ್ದಾರೆ. ಸಿಹಿ ಸುದ್ದಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೆಟ್ ಬ್ಯಾಕು ಇದು 2 ಕ್ಯಾಟಗರಿ ಮಾಡಿದ್ದಾರೆ. ಲೆಸ್ ದ್ಯಾನ್ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 2 ಕ್ಯಾಟಗರಿ ಮಾಡಿದ್ದಾರೆ. ಬಿಲ್ಡಿಂಗ್ಸ್ 2 ಕ್ಯಾಟಗರಿ ಮಾಡಿದ್ದಾರೆ. ಹೈಟ್ ಆಫ್ ದ ಬಿಲ್ಡಿಂಗ್ ಮೇಲೆ ಡಿವೈಡ್ ಮಾಡಿದ್ದಾರೆ. ಲೆಸ್ ದ್ಯಾನ್ 15 ಮೀಟರ್, ಮೋರ್ ದ್ಯಾನ್ 15 ಮೀಟರ್. ಲೆಸ್ ದ್ಯಾನ್ 15 ಮೀಟರ್ ಬಿಲ್ಡಿಂಗ್ಸ್ಗಳಿಗೆ ಸೆಟ್ ಬ್ಯಾಕ್ ಅಲ್ಲಿ, ಕವರೇಜ್ ಅಲ್ಲಿ, FAR ಅಲ್ಲಿ ಎಲ್ಲಾದ್ರಲ್ಲೂ 15% ಡಿವಿಯೇಷನ್ ಲಿಮಿಟ್ ಕೊಟ್ಟಿದ್ದಾರೆ. ಹೈಟ್ ಅಲ್ಲಿ ಮಾತ್ರ 7.5% ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 15 ಮೀಟರ್ ಹೈಟ್ ಬಿಲ್ಡಿಂಗ್ ಒಳಗೆ ಏನಾಗುತ್ತೆ, 15% ಕೊಟ್ಟಿದ್ದಾರೆ. FAR ಬಂದು ಪ್ರೀಮಿಯಂ FAR ಪರ್ಚೇಸ್ ಮಾಡಬೇಕಾಗುತ್ತೆ. ಇವರೆಲ್ಲರೂ ಕೂಡ 5% ಮಾತ್ರ ಇವ್ರಿಗೆ ಇದು ಮಾಡಿದ್ದಾರೆ. ಹೈಟ್ ಬಂದು ಇವ್ರಿಗೂ ಕೂಡ 7.5%. ಇದು ಒಂದು ಏನು 5% ಆಫ್ ದ ಎಂಟೈರ್ ಬ್ಯಾಂಗ್ಳೂರ್ ಪೀಪಲ್ ಮಾತ್ರ ಈ ಆರ್ಡರ್ ಇಂಪ್ಲಿಮೆಂಟೇಷನ್ ಆಗುತ್ತೆ. ಎಲ್ಲರಿಗೂ ಏನು ಇಂಪ್ಲಿಮೆಂಟೇಷನ್ ಆಗಲ್ಲ. ಫೀಸ್ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ, ಮೊದಲು ನಾವು ಪರಿಶೀಲನಾ ಶುಲ್ಕ ಅಂತ ಏನಿತ್ತು 0.014 ಇತ್ತು. ಪರಿಶೀಲನಾ ಶುಲ್ಕ ಬಂದು ಇವಾಗ ಎಷ್ಟು ಮಾಡಿದ್ದಾರೆ, 0.02% ಅಂತ ಮಾಡಿಟ್ಟಿದ್ದಾರೆ. 1% ಇದ್ದಿದ್ದ 0.01%, 0.1% ಇದ್ದಿದ್ದ 0.02% ಮಾಡಿಟ್ಟಿದ್ದಾರೆ. ರೆಸಿಡೆನ್ಷಿಯಲ್ ಕ್ಯಾಟಗರಿಗೆ ಬಂದಾಗ ಏನಾಗುತ್ತೆ, ಮೊದಲು ನಮಗೆ ಲೆಸ್ ದ್ಯಾನ್ 500 ಸ್ಕ್ವೇರ್ ಮೀಟರ್ ಬಿಲ್ಡಿಂಗ್ ಒಳಗೆ ಇದ್ದಿದ್ದು ಬಂದು 2.2% ಡಿವಿಯೇಷನ್ ಏರಿಯಾ ಏನು ಬರುತ್ತೆ ಅದಕ್ಕೆ 2.2% ಕಟ್ಟಬೇಕಾಗಿತ್ತು. ಇವಾಗ ಬಂದು 6% ಮಾಡಿದ್ದಾರೆ. ಮೋರ್ ದ್ಯಾನ್ 15 ಮೀಟರ್ ಬಿಲ್ಡಿಂಗ್ ಒಳಗೆ ಮತ್ತೆ ಇದು 6.6% ಅಂತ ಇತ್ತು. 6.6 ಇರೋದಕ್ಕೆ 10% ಮಾಡಿದ್ದಾರೆ. ನಾನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಮೊದಲು 3-4 ಕ್ಯಾಟಗರಿ ಡಿವೈಡ್ ಮಾಡಿದ್ರು. ಈ ಎಲ್ಲದಕ್ಕೂ ಸೇರಿಸಿ ಮೊದಲು 11% ಇತ್ತು. 11% ತೆಗೆದು 12% ಮಾಡಿದ್ದಾರೆ. ಇದು ಮೇಜರ್ ಆಗಿ ಯಾರಿಗೂ ಎಫೆಕ್ಟ್ ಆಗಲ್ಲ 11 ಇಂದ 12 ಮಾಡಿದ್ರೆ. ಇನ್ನು ಅದನ್ನ ಬಿಟ್ರೆ ಈ ಕಡೆ ಬಂದ್ರೆ ನಮ್ಗೆ ಎಕ್ಸ್ಟೆನ್ಷನ್ ಆಫ್ ಬೇಸ್ಮೆಂಟ್ ಮೊದಲು ಏನಿತ್ತು ಇವಾಗ ಒಂದು 14% ಮಾಡಿದ್ದಾರೆ. ಬಿಲ್ಡಪ್ ಏರಿಯಾ ವೇರಿಯೇಷನ್ ಮೆಜ್ನೈನ್ ಫ್ಲೋರ್ ಏನೋ ಕನ್ಸ್ಟ್ರಕ್ಷನ್ ಮಾಡಿ ಮೆಜ್ನೈನ್ ಫ್ಲೋರ್ ಅಲ್ಲಿ ಡಿವಿಯೇಷನ್ ಆದ್ರೆ ಮೊದಲು ಬಂದು 17% ಇತ್ತು, ಈಗ 18% ಮಾಡಿದ್ದಾರೆ. ಅಂತ ಮೇಜರ್ ಎಫೆಕ್ಟ್ ಏನಾಗಲ್ಲ. ಟೆರೆಸ್ ವೈಲೇಷನ್ಸ್ ಮೊದಲು 18%, ಈಗ ಪ್ರೆಸೆಂಟ್ 18% ಇದೆ, ಮೊದಲು 17%. ಇವೆಲ್ಲ ಏನ್ ಎಫೆಕ್ಟ್ ಆಗಲ್ಲ, ಇವೆಲ್ಲ ಮೈನರ್ ಎಫೆಕ್ಟ್ಸ್. ನಮ್ಗೇನಾಗುತ್ತೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ 2% ಇಂದ 6%, 500 ಸ್ಕ್ವೇರ್ ಮೀಟರ್ಗಿಂತ ಒಳಗಡೆ ಇದ್ದ ಬಡ ಜನಗಳು, 500 ಸ್ಕ್ವೇರ್ ಮೀಟರ್ಗಿಂತ ಸೈಟ್ ಏರಿಯಾ ಕೆಳಗಡೆ ಇದ್ದವ್ರಿಗೆ ಏನಾಗುತ್ತೆ, ಒಂದು ಆವರೇಜ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಮನೆ ಕಟ್ಕೊಳ್ಳೋದು ಅಂದ್ರೆ ಲೆಕ್ಕ, ಒಂದು ಹೈಯರ್ ಮಿಡಲ್ ಕ್ಲಾಸ್ ಆಗಲಿ, ಲೋಯರ್ ಮಿಡಲ್ ಕ್ಲಾಸ್ ಆಗಲಿ, ಆವರೇಜ್ ಮಿಡಲ್ ಕ್ಲಾಸ್ ಆಗಲಿ ಮನೆ ಕಟ್ಕೊಳ್ಳೋದು ಬಂದು ಲೆಸ್ ದ್ಯಾನ್ 500 ಸ್ಕ್ವೇರ್ ಮೀಟರ್ ಒಳಗಡೆ ಮನೆ ಕಟ್ಕೊಳ್ಳೋದು ರೆಸಿಡೆನ್ಷಿಯಲ್ 2% ಇಂದ 6%. ಇದು ಜನಗಳಿಗೆ ಒಂದು ದೊಡ್ಡ ಒದೆ ಅಂತಾನೆ ಹೇಳ್ಬೋದು, ಸರ್ಕಾರ ಕೊಡ್ತಾ ಇರೋದು. ಇಷ್ಟು ಹೇಳಿ ನಿಮ್ಗೆ ಏನಾದರೂ ಇರುತ್ತೆ ಅಂದ್ರೆ ಈ ಫೀಸ್ ಇದಕ್ಕೆ ಇಂಟಿಮೇಷನ್ ಬಂದು ಈ ನೋಟಿಫಿಕೇಶನ್ಗೆ ಅಬ್ಜೆಕ್ಷನ್ ಹಾಕೋದಕ್ಕೆ 30/4/2026 ಸಮಯ ಇದೆ. ಯಾರು ಸಮಯ ಇದ್ದವರು ಇಲ್ಲ ಸಮಯ ಇಲ್ದಿದ್ರು ಕೂಡ ಸಮಯ ಮಾಡ್ಕೊಂಡು ಈ ಫೀಸ್ಗೆ ವಸತಿ ಕಟ್ಟಡ ಮಾಡೋರೆಲ್ಲರೂ ಕೂಡ ಹೋಗಿ ಒಂದು UDಗೆ ರಿಕ್ವೆಷನ್ ಲೆಟರ್ ಕೊಟ್ಟು ಫೀಸ್ ಕಮ್ಮಿ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರೂ ರಿಕ್ವೆಷನ್ ಹಾಕಬೇಕು ಅಂತ ಅಬ್ಜೆಕ್ಷನ್ಸ್ ಹಾಕಬೇಕು ಅಂತ ಕೇಳ್ಕೊತೀನಿ. ಸೊ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.